ನೀರು ಕೊರಲೆ ಇದು ಎಷ್ಟೇ ಮಸಾಜಿಗೆ? ಹಾಂ ಅದೇ ಅಷ್ಟೇ ಮಳೆ ಬಂದು ಹೋಗಿದೆ. ಗಾಯ ರಟ್ಟಿಯ ನಿಂಚ ನಿಮಗೆ ಇಲ್ಲಿ ಪ್ಯಾಂಪನ್ ನಮ್ಮ ಒಬ್ಬನ್ ಜಾರ್ ನೀವು ಭಯಂಕರ ಇಲ್ಲಿ ನಿಮಗೆ ಮೇನ್ ಫಾಲ್ಸ್ ಹತ್ರ ಬಂದರೆ ಇಷ್ಟೇ ನಿಮಗೆ ನೋಡೋಕ್ಕೆ ಸಿಗೋದು. ನಿಮಗೆ ಬೋಟಿಂಗ್ ಅಥವಾ ತೆಪ್ಪದಲ್ಲಿ ಹೋಗ್ಬೇಕಂದ್ರೆ ಇಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಹೋಗ್ಬೇಕಂತೆ. ಇಲ್ಲಿ ನಿಮ್ಗೆ ಇಷ್ಟೇ ನೋಡೋಕ್ಕೆ ಸಿಗುತ್ತೆ, ಬೇರೆ ಏನೂ ಇಲ್ಲ. ಇಲ್ಲಿ ಮೇಲೆ ಫುಲ್ಲು ಸ್ಮೆಲ್ಲು. ಆಗ್ಲಿ ಒಳ್ಳೆರಿಯಾ ಲೇ ಕುತಾಂಡೆ ಬೂರ ಆಯ್ತ ನಮ್ಮ ನೀರು ಯಾಕೆ ಲೋಡೆಗೆ ಪೋಯ್ರ ಅಲ್ಲಲ್ಲಿ ಬಲ ಪೊಯ್ ಶೂ ಭಯಂಕರ ಜಾರ್ನಿಯೋ ಇಲ್ಲಿಂದ ಇಲ್ಲಿ ಮಸಾಜ್ ಎಣ್ಣೆ ಹಾಕಿ ಮಸಾಜ್ ಮಾಡ್ತಿದ್ದಾರೆ, ಬೇರೆ ಏನಿಲ್ಲ. ಇಲ್ಲಿ ಇಷ್ಟೇ ಇರೋದು ಹೊಗೇನಕಲ್ ಫಾಲ್ಸ್. ಇನ್ನೊಂದು ಈ ಪೋಪ್ ಅಷ್ಟು ನೀರು ದೂರ ಹೊಡೋದ ಇಲ್ಲಿಂದ ಹೋಗ್ತಾ ಇದ್ದೀವಿ ನಾವು. ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಹೋಗ್ತಾ ಇದ್ದೀವಿ. ನೇ ಒರಿ ಅಲ್ಲುಲ್ಲೇರಿಯಾ ನಮ್ಮ ಅಡ್ಡೆ ಇಂಚ ಪಪ್ಪುನೇ ಅಲ್ಲೇ പോയരാ ಪುಟ ನೀರು ಕೊರಲೆ ಇದು ಗೆಣಕಲ್ಲಿನ ಕೆಳಗಿನ ಸ್ಥಳ. ಇಲ್ಲಿ ನೋಡಕ್ಕೆ ಏನಿಲ್ಲ, ಇಷ್ಟೇ ಇರೋದು. ಏನಾ ಯಾಂಗ್ ಕೋಡೆ ಅಲ್ಲಿ ಕಟ್ಟಿಂಗ್ ಶಾಪ್ ಮಸಾಜ್ ಅಂತ ವಿಡಿಯೋ ವಿಡಿಯೋ ಅಂತಂದ್ರೆ ಹಾಂ ಇತ್ತದಾಯ್ತು ಅನ್ಪ. ಗೈಸ್ ನಾವಿವಾಗ ಇಲ್ಲಿ ಕೆಮರ ತುಲೆ ಕೆಮ್ಮಣ್ಣು ಗುಂಡಿಗೆ ಬಂದಿದ್ದೇವೆ. ನಾವೀಗ ದಾಂಡೇಲಿಯಲ್ಲಿದ್ದೀವಿ. ದಾಂಡೇಲಿಯಲ್ಲಿ ನೀರು ಕಮ್ಮಿ ಆಗಿದೆ. ಬಲ ಪೊಯ್ಯ ನಮ್ಮ ಅಲ್ಲ ಅದು ಪೊಯ್ಯ ಅಲ್ಲ ಪೋಯರ ಆಪುನ ನಾವು నాకు అదే పన్నాను మంది మేల్ బాయ్స్
ಅಲ್ಲೂ ತೂಲೆ ಆತ ಮಿತ್ತಬಹುದು ವಿಡಿಯೋ ಅಂತ ಹೇಳಿ ಅಲ್ಲಿ ಓಲೆ ಬೊಬ್ಬನೆ ನಮ್ಮ ಓಲೆ ಬರ್ತೀನಿ ಒಳ್ಳೆ ನಮ್ಮ ಏರ್ ನಮಗೆ ನಮ್ಮ ಮಂಜಿ ಮೇಲೆ ಬಯಸವರು ಅಲ್ಲೇ ಭಯ ಮೂಲೆ ಭಯ ಲೈತೆ ಹಾ ಲೈತೆಗಾಯ್ನ ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ ಇಲ್ಲಿ ಫುಲ್ಲು ಬಲ ಬಲ ಬೈ 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 ಇಲ್ಲಿ ನಿಮಗೆ ಕಲ್ಲು ಬಂಡೆ ನೀರು ಮಸಾಜು ಮೀನು ಬಿಟ್ಟರೆ ಬೇರೆ ಏನು ಕಾಣಿಸಲ್ಲ ಕಾಯಲ್ಲ ಹಣ್ಣು ಕಾಯಿ ಕಾಯಿ ಹಣ್ಣು ಗೆಲ್ನೆಯ ಎಂಕ ಬಚ್ಚಂಗಾಯಿ ಒಂದು ಅದು ವಾಟರ್ ಮೇಲೆ ಒಂದು ಹಾ ಸ್ವಲ್ಪ ಸಾಕು ಇಂಚಿ ಕಾಂಪಾರಿ ರೆಡ್ ಒಂದು ಮಲ್ಲ ಕಾಂಪಾರಿ ಮಾಂತ ಒಂದೇನೆ ತೂಪೇರು ಆಯ್ತು ವಾಸನೆ ಭಯ ಇದರ ಸೈಡ್ ಬೋಟಿಂಗ್ ಇಲ್ಲಿ ನಿಮಗೆ ಬೋಟಿಂಗ್ ಇದೆ ಇಷ್ಟೇ ಅನ್ಸುತ್ತೆ ಬೋಟಿಂಗ್ ಜಲಪಾತ ಹತ್ರ ಅಲ್ಲಿ ಜಲಪಾತ ಫಾಲ್ಸ್ ಅಲ್ಲೇ ಇಂಗ್ಲೀಷ್ ಅಂತೆ ನಮ್ಮನೆ ನಮ್ಮ ಬರ್ತೀಯ ಬರ್ಚದ ಹಿಂದೆ ಮೇನ್ ವಾಟರ್ ಫಾಲ್ ಬೋಟಿಂಗ್ ಕನ್ನಡ ಫಾಲ್ ಸಿನಿ ಫಾಲ್ ಎಲ್ಲ ಅಲ್ಲಿಗೆ ಇದೆ ಅದು ಇನ್ನೊಂದು ಫಾಲ್ಸ್ಗೆ ಇನ್ನೊಂದು ಕಡೆ ಹೋಗ್ಬೇಕಾ ಎಲ್ಲ ನೋಡ್ದಾಗಿತ್ತು ಇಲ್ಲಿಂದ ಅಲ್ಲೇ ಹೋಗ್ತೀರಾ ಎಲ್ಲಿಗೆ ಅದು ಇನ್ನೊಂದು ಕಡೆ ಹೋಗ್ಬೇಕಂತಲ್ಲ ಅದೇ ಕೂಡ ನೋಡಿ ಅಲ್ಲಿ ಬಿಟ್ಟು ಸ್ವಲ್ಪ ವಾಕಿಂಗ್ ಮಾಡಿ ಡೌನ್ ಬೋಟ್ ಇದೆ ಅಲ್ಲಿಂದ 2 ಕಿಲೋಮೀಟ್ರ್ ಎಲ್ಲ ಕಾಡು ಕನ್ನಡ ಬೀಚು ಎಲ್ಲ ಒಂದು ಪರ್ಸನಿಗೆ 1500 4 ಜನಕ್ಕೆ 1500 4 ಜನಕ್ಕೆ 1,200 4 ಜನಕ್ಕೆ ಬುಕ್ಕರಿನೇ ಇರೋದು ಅದನ್ನೇ ಅತ್ಯ 3 ಜನಕ್ಕನ್ನ 500 ಗುಂಡು 1,200 ಅಂದು ಹೋಗ್ಬಣ್ಣ ಫೋನ್ ಆಗ್ಲೂ ಓಡೆ ಹೋಗ್ತೀರಿ ಏರಿ ಗೊತ್ತಾ ಅಲ್ಲಿ ಬೋಟಿಂಗ್ ಹೇಳ್ತಾ ಇದ್ದಾರೆ 4 ಜನಕ್ಕೆ 1,500 ಅಂತೆ 4 ಜನಕ್ಕೆ 1,500 ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ ಅಂತ ಇದ್ದಾರೆ ಮೂಲೆ ನೋಡಿಕೊಂಡು ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀವಿ ಅಲ್ಲ ಇನ್ಸ್ಟಾಗ್ರಾಮ್ದವರು ಉಂಟು ಜಾತ್ರೆ ಅಂತ ₹100 ಕೊರ್ಪಣ ಕಮ್ಮಿ ಹಾಗಾಗಿ ಜಾಸ್ತಿ ಜನ ಹೋಗಿದ್ದಾರೆ ಅನಿಸುತ್ತೆ ಉಳ್ಕೊಂಡಿರೋದು ನಾವೇ ಬಾನ ದಾಲ ಪನಿಯ ಇನ್ನಿತ್ತ ಬಗ್ಗೆ ಕನ್ನಡ ನಾವಿವಾಗ ಬೈಕ್ ಪಾರ್ಕ್ ಮಾಡಿರೋ ಪ್ಲೇಸಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ನಿಮಗೆ ಏನು ಸಿಗುತ್ತೋ ತಗೋಬಹುದು ಕ್ವಶನ್ ಏನು ಕೇಳ
ಏನು ಹೇಳಿ ಎಕ್ಸ್ಪೀರಿಯನ್ಸ್ ಹೇಳಿ ಇವತ್ತಿದು ಎಲ್ಲಿ ಬಂದಿರೋದು. ಎಕ್ಸ್ಪೆಕ್ಟೇಷನ್ ಥರ ಇಲ್ಲ, ನೀರಿಲ್ಲ, ಎಲ್ಲ ರೆಡ್ ರೆಡ್ ನೀರು. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ಬೇಕು, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ. ಪ್ರೆಸೆಂಟ್ ಚೆನ್ನಾಗಿಲ್ಲ, ಅದೇ ಬರ್ಬೋದು 24 hours. ಕುಂತ್ಲೆ ಕಪಲ್ಸ್ ಎಲ್ಲ ಬೇರೆ ಲೆವೆಲ್ ಎಂಜಾಯ್ ಮಾಡ್ಬೋದು. ಫ್ರೆಂಡ್ಸ್ ಎಲ್ಲ ಬರ್ಬೋದು. ಯಾವ ಥರ ಇದೆಲ್ಲ ಬರುತ್ತೆ ಬ್ರೋ. ಇದು ಮಸಾಜ್ ಐತಲ್ಲ ಅದ್ರ ಬಗ್ಗೆ. ಹಾಂ, ಮಸಾಜ್ ಬಗ್ಗೆ ಮಸಾಜ್ ಎಲ್ಲ ಬೇರೆ ಲೆವೆಲ್ ಮಾಡಿ. ಹಂಗೆ ಎಷ್ಟು ಮಸಾಜಿಗೆ? ಮಸಾಜ್ಗೆ 400 rupees. ಬೇರೆ ಏನಿಲ್ಲ ಇಲ್ಲಿ, ಪ್ಲೇಸ್ ಅಷ್ಟೇ ಇರೋದು. ಊಟ ಎಲ್ಲ ಪರವಾಗಿಲ್ಲ. ಈಗ ಮಹೇಶ್ ಬೆಟ್ಟ ಹೋಗ್ಬೋದು. ಹಾಂ, ಮಹೇಶ್ ಬೆಟ್ಟ ಹಿಂಗೆ ಇಲ್ಲ ಹೋಗೋದು ಇನ್ನು ರಿಟರ್ನ್ ಎಲ್ಲ ಹೋದ್ರು ಅನ್ಸುತ್ತೆ. ಎಲ್ಲಿಂದ ಬ್ರೋ ಬಂದಿದ್ರು? ಬೆಂಗಳೂರಿಂದ. ಅದು ಬೆಂಗಳೂರು ಎಲ್ಲಿ? ವೈಟ್ ಫೀಲ್ಡ್. ಗೊತ್ತಾ ವೈಟ್ ಫೀಲ್ಡ್ ಎಲ್ಲಿದೆ? ಏರ್ಪುರಂ ಆ ಕಡೆ ಬ್ಲ್ಯಾಕ್ ಫೀಲ್ಡ್ ಪಕ್ಕದಲ್ಲಿ ವೈಟ್ ಫೀಲ್ಡ್ ಇರೋದು ನಮ್ಮದು. ಹೋಗಿದ್ದೀನಪ್ಪ ನಾನು ಅಲ್ಲಿ. ಗೊತ್ತಿಲ್ಲ. ನೀವು ಆರಾಮಾಗಿ ಹೋಗ್ಬೋದು. ಹೋಗಿ ಬಂದರೆ ಮಹೇಶ್ ಬೆಟ್ಟ ಹೋಗ್ಬೋದು. ಇಲ್ಲಿ ತೆಪ್ಪ ಇದೆ ಇಲ್ಲೇ ಮುಂದೆ. ಈಗ ಬರಂಗಿದ್ರೆ 6:30ವರೆಗೂ ಇದ್ದಂಗೆ ಇದೆ. ಇಲ್ಲಾಂದ್ರೆ ಲೇಟ್ ಆಗಿ ಬಂದ್ಬಿಡೋದು. ಅರ್ಧ ಸೂಪರ್ ಆಗಿ ಬರ್ಬೋದು. ಆ ಜಿಮ್ನಿ ಮೇಲೆ ಬಂದ್ಬಿಟ್ರೆ ಸೂಪರ್ ರೋಡ್. 3 hours. ಆನಿದೆ ಆವಾಗಿಂದ ಆನಿದೆ. ನಮಗೆ 120 kilometers ಆಗುತ್ತೆ ಅಲ್ಲಿಂದ. ನಾವು ಅಲ್ಲಿಂದ ಆನೇಕಲ್ಲಿಂದ. ಆನೇಕಲ್ ಅದು ಇನ್ನೀ ಕಡೆ ಇದೆಯಲ್ಲ ಅಷ್ಟೇ. ಮಳೆ ಇಲ್ಲ. ಲೈವ್ ಇಲ್ಲ, ಆಮೇಲೆ ಅಪ್ಲೋಡ್ ಲೈವ್ ಇಲ್ಲ, ಎಡಿಟ್ ಆದ್ಮೇಲೆ ಮಾಡೋದು. ಸಿಂಗಲ್ ಕಿಂಗ್ ಮುಂದೆ 1 ಫೋಟೋ ಅಂದ್ಬಿಟ್ಟು ಮರಿದಿರ ಹಾಂ, ಹಾಕ್ಸಿಬಿಡೋದು. ಸಿಂಗಲ್ ಕಿಂಗ್ ಮುಂದೆ 1 ಫೋಟೋ ಹಾಕಿ. ಯಾವುದು? ಅದು ಸ್ವಲ್ಪ ಇದು ಮೆನ್ಷನ್ ಮಾಡಿ ಪಾಪ. ಸಿಂಗಲ್ ಕಿಂಗ್ ಮುಂದೆ 1 ಫೋಟೋ. ಹುಡುಗಿ ಬೇಕಾಗಿದ್ದಾರೆ ಅಂತಲ್ಲ. ಸರಿ, ಓಕೆ. ಕಾರ್ತಿಕ್ A70 ಅಂತ. ಇವನು ಬ್ರೋ ನಮ್ಮ ಫ್ರೆಂಡ್ ಅವನು ಮಹೇಶ್ ಅಂತ. ಹಿಂದೆ ಬರ್ತಾನಿಲ್ಲ ಅವನು ಒಡಿಶಾ ಹೋದ. ವಿಡಿಯೋ ಮಾಡೋರೆ ಇಷ್ಟೊಬ್ಬರು ಹುಡುಗಿ ಬಿಡ್ತಾರೆ. ಸಬ್ಸ್ಕ್ರೈಬ್ ಮಾಡ್ತೀನಿ. ಮುಂದೆ 1 ಫೋಟೋ ಅವ್ರ ಐಡಿ ಲಿಂಕಿಂಗ್. ಹಾಂ, ಎಷ್ಟು ಬಿತ್ತು ನನಗೆ? ಅದು ಡಿವೈಸ್ ಬರುತ್ತೆ 350 ಆಗುತ್ತೆ. 350ನಾ? ಹ್ಞೂ. ಚಾರ್ಜಿಂಗ್ ಕಿತ್ತು ಬ್ರೋ. ನಿಮ್ಗೆ ಹುಡುಗಿ ಹುಡುಕ್ಬೇಕಪ್ಪ. ಏನಕ್ಕೆ ತಪ್ಪ ಇರೋರು ಸಾಕು. ಏನು ಒಬ್ಬರ ಏನು ಮಾಡ್ತಿದ್ದೀನಿ. ಓಕೆ ಬ್ರೋ, ಬಾಯ್. ಓಕೆ, ಬಾಯ್. ಆರಾಮಾಗಿ ಓಡಿಸಿ ಬ್ರೋ. ಮಾಡೋ ಕಾಲು. ಹಾಂ, ಅದೇ. ಓಕೆ ಬ್ರೋ, ಹೋಲ್ಮಿ ಮೂನಿ ಅಂತಿದೆ, ಅದಕ್ಕೆ ಟ್ಯಾಗ್ ಮಾಡ್ಬಿಡಿ ಬ್ರೋ. ಇನ್ಸ್ಟಾದಲ್ಲಿ ಬಿಟ್ಟರೆ ಏನು ಬ್ರೋ, ಏನು ಮಾಡೋದು ನೀವು? ಸರಿ, ಓಕೆ. ಓಕೆ ಅಲ್ಲಿ ಇನ್ಸ್ಟಾಟ್ ಯೂಟ್ಯೂಬ್ ಫಾಲ್ ಅಂತಾರೆ ಗೊತ್ತಜ್ಜಿ. ಇಲ್ಲಿಂದ ನಾವು ಬಿಡ್ತಾ ಇದ್ದೀವಿ ಇವಾಗ ಹೊಗೇನಕಲ್ ಫಾಲ್ಸ್. ಎಷ್ಟು ಮಂಗಗಳು, ಎಲ್ಲ ಮಂಗಗಳು ಇಲ್ಲೇ ಇದೆ ಅನಿಸುತ್ತೆ. ಇವಾಗ ಸುಮಾರು ಸಮಯ 2:14. ಇನ್ನು 96 ಕಿಲೋಮೀಟರ್ಸ್ ಇದೆ. ಬರುವ ಆಗಿದೆ, ಮೋಡ ಆಗಿದೆ. ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ನಾನು ಏನಾಯ್ತು ಅಂದ್ಕೊಂಡೆ. ಫೋಟೋ ತೆಪ್ಪುಗೊಂಜಿ ರಡ್ಡು ಫೋಟೋ ತೆಪ್ಪುಗಂದು ಒಂಜಿ ರಡ್ಡು ಇತ್ತೆ ಮೂಲ ಒಂದು ಸಾವು ಅಲ್ಲಿ ಜಾಗ ಎತ್ತಿಂದು ನಾ ಮುಲ್ಲ ಎಡ್ಡೆ ಬರುವ ಫೋಟೋ ಎಡ್ಡೆ ಬರುವ. ಹಾಂ, ಏನು ಆಕ್ಸಿಡೆಂಟ್ ಆಯ್ತು ನಾನು ನಿನ್ನೆ ಮಾರೆ.
ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಅಷ್ಟೇ ಇಲ್ಲಿ ಕಡೆ ಇಲ್ಲಿಂದ ವಾಪಸ್ ರೂಮ್ಗೆ ಹೋಗ್ಬೇಕು. ಇನ್ನು 90 ಕಿಲೋಮೀಟರ್ಸ್. ಅಷ್ಟೇ ಜಸ್ಟ್ ಮಳೆ ಬಂದೋಗಿದೆ. ಅವರು ನಮ್ಮ ರೂಮ್ಮೇಟ್ಸ್ ಇಬ್ಬರು ಹಿಂದ್ಗಡೆ ಹೋಗಿದ್ದಾರೆ. ಕೂಲ್ ಸೂಪರ್. ರೋಡ್ ಮಾತ್ರ ಚೆನ್ನಾಗಿದೆ. ಜಸ್ಟ್ ಇವಾಗಷ್ಟೇ ಸ್ವಲ್ಪ ಕೆಸರು ಇತ್ತು, ಗಾಡಿ ಒಂದ್ಸಲ ಜಾರಿ ಅಲ್ಲೇ ನಿಂತ್ಕೊಳ್ತು. ಪುಣ್ಯಕ್ಕೆ ಬಿದ್ದಿಲ್ಲ. ಮಳೆ ಚೆನ್ನಾಗಿ ಬಂದೋಯ್ತು ಅನಿಸುತ್ತೆ. ಫುಲ್ಲು ಕೆಸರಾಯಿತು ಕಾಲೆಲ್ಲ. ತಮಿಳ್ನಾಡಲ್ಲೇ ಇದ್ದೀನಿ. 3 ಗಂಟೆ ಆಯಿತು. ತಮಿಳ್ನಾಡಲ್ಲಿ ಯಾವ ಪ್ಲೇಸ್ ಗೊತ್ತಿಲ್ಲ. ಏನು ಮಾರೆ 2 ವೇ ಅಂದ್ಕೊಂಡಿದ್ದಾರೆ. ಹೇಗೆ ಎಲ್ಲ ನೀರು, ರೋಡಲ್ಲೇ ನೀರು. ಇಲ್ಲಿ ಈ ಕಡೆ ಎಲ್ಲ ಮಳೆ ಬಂದೋಗಿದೆ. ನಾವಿದ್ದಲ್ಲೇ ಮಳೆ ಬಂದಿಲ್ಲ. ಹೊಗೇನಕಲ್ ಫಾಲ್ಸ್ ರೈಡ್ ಮುಗಿಸಿ ಇವಾಗ ರೂಮ್ಗೆ ರೀಚ್ ಆಗ್ತಾ ಬಂದಿದ್ದೀವಿ. ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.